ಯೋಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಾಧನವಾಗಿದೆ ಎಂದು ಮಾಜಿ ಸಚಿವ ಮತ್ತು ಶಾಸಕರಾದ ಸುರೇಶ್ ಕುಮಾರ್ ಅವರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲದ ವತಿಯಿಂದ ಹಾಗೂ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಶ್ರೀ ವೇದವ್ಯಾಸ ಯೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಭಾರತ ಯೋಗವನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದೆ ಎಂದು ಪ್ರಶಂಸಿಸಿದರು. ವಿದ್ಯಾರ್ಥಿಗಳಲ್ಲಿ ಯೋಗದ ಆಸಕ್ತಿಯನ್ನು ಮೂಡಿಸುವುದರಿಂದ ಸರ್ವತೋಮುಖ ಅಭಿವೃದ್ಧಿಗೆ ಮಾರ್ಗವಾಗಲಿದೆ ಎಂದು ಹೇಳಿದರು. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಗಿರೀಶ್ ರವರು ಮಾತನಾಡಿ, 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯೋಗಪಟುಗಳು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಎಂದು ಹೇಳಿದರು. ನೂರಾರು ಶಾಲಾ ವಿದ್ಯಾರ್ಥಿಗಳು, ಯೋಗ ಪಟುಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಮಾಜಿ ಬಿಬಿಎಂಪಿ ಸದಸ್ಯರು, ಸ್ಥಳೀಯ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗವನ್ನು ಇಡೀ ಪ್ರಪಂಚದಲ್ಲಿ ಇವತ್ತು ಆಚರಿಸ್ತಾ ಇದ್ದಾರೆ. 2015ರಲ್ಲಿ ಪ್ರಾರಂಭವಾದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿ ವರ್ಷ ಜೂನ್ 21ನೇ ತಾರೀಕು ನಿರಂತರವಾಗಿ ನಡ್ಕೊಂಡ್ಬಂದಿದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಏನು ಪ್ರಸ್ತಾಪನೆ ಮಾಡಿದ್ರು ಈ ಯೋಗ ದಿನದ ಆಚರಣೆಯ ಮಹತ್ವದ ಬಗ್ಗೆ, ಅದನ್ನು ವಿಶ್ವದ ಸುಮಾರು 197 ದೇಶಗಳು ಒಪ್ಪಿ ಇವತ್ತು ಎಲ್ಲ ಕಡೆ ಇವತ್ತು ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ನಮ್ಮ ರಾಜಾಜಿನಗರದಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಕಡೆ ಮಾಡ್ಕೊಂಡ್ಬಂದಿದ್ವಿ. ಭಾಷಮ್ ಸರ್ಕಲಲ್ಲಿ ಮಾಡಿದ್ವು, ಶಿವನಗರ ಫ್ಲೈಓವರಲ್ಲಿ ಮಾಡಿದ್ವು, ರಾಮ ಮಂದಿರದಲ್ಲಿ ಮಾಡಿದ್ವು. ಈ ಬಾರಿ ನಮ್ಮ ಈ ಶಾರದಾ ಕಾಲೋನಿ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ಎಲ್ಲ ಯೋಗ ಬಂಧುಗಳು, ಶಾಲಾ ವಿದ್ಯಾರ್ಥಿಗಳು ಮತ್ತು ಇನ್ಯಾರು ಆಸಕ್ತರಿದ್ದಾರೆ ನಾವೆಲ್ಲ ಸೇರಿಕೊಂಡು ಇವತ್ತು ಯೋಗ ದಿನಾಚರಣೆ ಮಾಡಿದ್ದೀವಿ. ಇವತ್ತಿನ ಯೋಗ ದಿನಾಚರಣೆಯಲ್ಲಿ ಸುಮಾರು 527 ಯೋಗ ಆಸಕ್ತರು ಭಾಗವಹಿಸಿದ್ದು ನಿಜಕ್ಕೂ ವಿಶೇಷ. ಆ ಮಕ್ಕಳಿಗೆಲ್ಲರಿಗೂ ಕೂಡ ಯೋಗದ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಅವರು ದಿನನಿತ್ಯ ಯೋಗವನ್ನು ಜೀವನದ ಒಂದು ಭಾಗ ಮಾಡ್ಕೊಳ್ಳೋದಕ್ಕೆ ಇದು ಭಾಳ ಉಪಯುಕ್ತ ಆಗುತ್ತೆ. ಮತ್ತು ದೇಶ ಒಂದು ಆರೋಗ್ಯವಂತ ದೇಶ ಆಗೋದಕ್ಕೆ ದೇಶದ ಎಲ್ಲ ಪ್ರಜೆಗಳು, ನಾಗರಿಕರು ಆರೋಗ್ಯವಂತರಾಗಬೇಕು. ಆ ನಿಟ್ಟಿನಲ್ಲಿ ಯೋಗಾಭ್ಯಾಸ ಭಾಳ ಒಂದು ಉತ್ತಮ ಸಾಧನ, ಉತ್ತಮ ಮಾರ್ಗ, ಉತ್ತಮ ಒಂದು ನಮಗೆ ಇರುವ ಇಡೀ ಜಗತ್ತಿಗೆ ಕೊಟ್ಟಿರುವ ಒಂದು ಯೋಗ ಭಾರತದ ಒಂದು ಕೊಡುಗೆ. ಆ ದಿನಾಚರಣೆನ ನಾವೆಲ್ಲರೂ ಕೂಡ ಸಂಭ್ರಮದಿಂದ, ಸಡಗರದಿಂದ, ಸಂತಸದಿಂದ ಇವತ್ತು ಆಚರಿಸಿದ್ದೀವಿ. ಇವತ್ತು ವಿಶ್ವಕ್ಕೆ ಯೋಗ ತಿಳಿಸ್ಕೊಟ್ಟಂಥ ಭಾರತದ ಒಂದು ಮಹಾನ್ ಕಾರ್ಯವನ್ನು ಇಡೀ ವಿಶ್ವದ 197 ರಾಷ್ಟ್ರಗಳಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ರಾಜಾಜಿನಗರ ಮಂಡಲ ಇವತ್ತು ಕಾಮಾಕ್ಷಿಪಾಳ್ಯದ ಶಾರದಾ ಕಾಲೋನಿ ಬಸ್ ಸ್ಟ್ಯಾಂಡಲ್ಲಿ ವಿಶ್ವ ಯೋಗ ದಿನವನ್ನು ಆಚರಿಸಬೇಕು ಅಂತ ನಿರ್ಣಯ ಮಾಡಿದಾಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಹಾಗೂ ವೇದವ್ಯಾಸ ಯೋಗ ಮತ್ತು ವಿಜ್ಞಾನ ಸಂಸ್ಥೆ ನಮ್ಮೊಂದಿಗೆ ಸಹಕಾರ ನೀಡಿ ಸುಮಾರು 600ಕ್ಕೂ ಹೆಚ್ಚು ಜನ ಯೋಗಪಟುಗಳು ಇದೊಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಯೋಗ ದಿನಾಚರಣೆ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತು ರಾಜಾಜಿನಗರ ಮಂಡಲದಲ್ಲಿ ಒಂದು ಯಶಸ್ವಿ ಯೋಗ ದಿನಾಚರಣೆ ನಡೆದಿದೆ. ಈ ಯೋಗ ದಿನಾಚರಣೆ ಮಾಡೋದಕ್ಕೆ ನಮಗೊಂದಿಗೆ ಸಹಕರಿಸಿದಂಥ ಎಲ್ಲ ನಮ್ಮ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಎಲ್ಲ ಸಂಸ್ಥೆಗಳಿಗೆ, ಶಾಲಾ ಮಕ್ಕಳುಗಳಿಗೆ, ಶಾಲಾ ಶಿಕ್ಷಕರಿಗೆ ಮತ್ತು ನಮಗೆ ಸಹಕಾರ ನೀಡಿದಂಥ ಎಲ್ಲ
ಪೊಲೀಸರಿಗೆ, BMTC ಜಾಗ ನೀಡಿದಂಥ BMTC ಅವರಿಗೆ, ಆರೋಗ್ಯ ಇಲಾಖೆಯವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಒಂದು ಯಶಸ್ವಿ ಕಾರ್ಯಕ್ರಮ ನಡೆದಿದೆ ಅನ್ನೋ ಖುಷಿ ಇದೆ.